ರವಿ ಅವರ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಣಕ್ಕೊಂದೊಂದು ರೀತಿಯ ಟ್ವಿಸ್ಟ್ ಸಿಗ್ತಾ ಇದೆ. ಬಂಧಿಸಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಬಂಧಿಸಿರೋ ವಿಚಾರನೇ ಯಾವುದು ಅಂತ ನನಗೆ ಗೊತ್ತಿಲ್ಲ ಅಂತ ಸಿಟಿ ರವಿ ಹೇಳಿದ್ರು. ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಸದ್ಯ ಸಿಟಿ ರವಿ ಅವರಿಗೆ ಮೆಡಿಕಲ್ ಚೆಕಪ್ ಆಗ್ತಾ ಇದೆ. ಆರೋಗ್ಯ ಕೇಂದ್ರದಲ್ಲಿ ಬಿಜೆಪಿ ಎಂಎಲ್ಸಿಗೆ ಆರೋಗ್ಯ ತಪಾಸಣೆ ಮಾಡಲಾಗ್ತಾ ಇದೆ. ಬೆಳಗಾವಿ ತಾಲೂಕಿನ ಮುತ್ತಗ ಗ್ರಾಮದ ಆರೋಗ್ಯ ಕೇಂದ್ರ. ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಎಂಎಲ್ಸಿ ಸಿಟಿ ರವಿ ಅವರನ್ನ ಇಡೀ ರಾತ್ರಿ ಕೂಡ ಠಾಣೆಯಿಂದ ಠಾಣೆಗೆ ಅಲೆದಾಡಿಸಿದ್ದಾರೆ. ಬೆಳಗ್ಗೆ ಎಲ್ಲಿಗೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಬದಲಾಗಿ ಈಗ ಮೆಡಿಕಲ್ ಟೆಸ್ಟ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಅವ್ರಿಗೆ ಮೆಡಿಕಲ್ ಚೆಕಪ್ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಾತ್ರಿಡೀ 3 ಜಿಲ್ಲೆ ದರ್ಶನ ಮಾಡಿಸಿದ್ದಾರೆ. ಬೆಳಗಾವಿ, ಧಾರವಾಡ ಮತ್ತು ಬಾಗಲಕೋಟೆ ಜಿಲ್ಲೆ. ನಾನು ಅದಕ್ಕೆ ಈಗಾಗಲೇ ನಾನು ಈಗೇನು ಮಾತಾಡೋದಿಲ್ಲ, ಆಮೇಲೆ ನಾನು ಮಾತಾಡ್ತೀನಿ. ಸರ್ ಈ ರೀತಿ ಇದು ತಾನಾಸಾಯಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ. ಸರ್ವಾಧಿಕಾರಿ ಸರ್ಕಾರದಲ್ಲಿ ಹೆಚ್ಚಿಗೆ ದಿನ ನಡೆಯೋದಿಲ್ಲ. ಎಲ್ಲದಕ್ಕೂ ಲೆಕ್ಕ ಚುಕ್ತಾ ಆಗೇ ಆಗುತ್ತೆ. ಇಲ್ಲ, ನನಗೆ ಯಾವ ಕಾರಣಕ್ಕೆ ಕಸ್ಟಡಿಗೆ ತೊಗೊಂಡಿದ್ದೀವಿ ಅನ್ನೋದನ್ನು ಹೇಳಿಲ್ಲ. FIRನೂ ಕೊಟ್ಟಿಲ್ಲ. ಮತ್ತು ಜನಪ್ರತಿನಿಧಿನ ಹೆಂಗೆ ನಡೆಸ್ಕೋಬೇಕು ಅನ್ನೋ ಆ ರೀತಿ ನಡೆಸ್ಕೊಂಡಿಲ್ಲ. ರಾತ್ರಿಡೀ 3 ಜಿಲ್ಲೆ ದರ್ಶನ ಮಾಡಿಸಿದ್ದಾರೆ. ಬೆಳಗಾವಿ, ಧಾರವಾಡ ಮತ್ತು ಬಾಗಲಕೋಟೆ ಜಿಲ್ಲೆ. ನಾನು ಅದಕ್ಕೆ ಈಗಾಗಲೇ ನಾನು ಈಗೇನು ಮಾತಾಡೋದಿಲ್ಲ, ಆಮೇಲೆ ನಾನು ಮಾತಾಡ್ತೀನಿ. ಸರ್ ಈ ರೀತಿ ಇದು ತಾನಾಸಾಯಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ. ಸರ್ವಾಧಿಕಾರಿ ಸರ್ಕಾರದಲ್ಲಿ ಹೆಚ್ಚಿಗೆ ದಿನ ನಡೆಯೋದಿಲ್ಲ. ಎಲ್ಲದಕ್ಕೂ ಲೆಕ್ಕ ಚುಕ್ತಾ ಆಗೇ ಆಗುತ್ತೆ. ಇಲ್ಲ, ಸಿಟಿ ರವಿ ಅವರ ರಿಯಾಕ್ಷನ್ ಇದು. ಬೆಳಗ್ಗೆ ರಾತ್ರಿ ಇಡೀ ಕೂಡ ಠಾಣೆಯಿಂದ ಠಾಣೆಗೆ ಅಲೆದಾಡಿಸಿದ್ದಾರೆ ಅನ್ನುವಂಥ ವಿಚಾರ ಹೇಳ್ತಾ ಇದ್ರು. ಪ್ರಮುಖವಾಗಿ ಸಿಟಿ ರವಿ ಅವರು ಪ್ರಸ್ತಾಪ ಮಾಡಿದ್ದು, ನನ್ನನ್ನು ಯಾಕೆ ಬಂಧಿಸಿದ್ದಾರೆ ಅದ್ರ ಬಗ್ಗೆ ಕಾರಣನೇ ಕೊಟ್ಟಿಲ್ಲ, FIR ಪ್ರತಿ ನನಗೆ ತೋರಿಸಿಲ್ಲ, ಕೊಟ್ಟಿಲ್ಲ ಅನ್ನುವಂಥ ವಿಚಾರವನ್ನ ಸಿಟಿ ರವಿ ಅವರು ಹೇಳ್ತಾ ಇದ್ರು. ಒಬ್ಬ ಜನಪ್ರತಿನಿಧಿಯನ್ನ ನಡೆಸ್ಕೊಳ್ಳುವಂಥ ರೀತಿ ಇದೇನಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಿಜೆಪಿ ನಾಯಕರು ಇದೇ ವಿಚಾರ ಪ್ರಸ್ತಾಪ ಮಾಡ್ತಾ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸದ್ಯಕ್ಕಂತೂ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ. ಇದಾದ ಬಳಿಕ ನೇರವಾಗಿ ಬೆಂಗಳೂರಿಗ ಅಥವಾ ಅಲ್ಲೇ ಕೋರ್ಟ್ ಮುಂದೆ ಹಾಜರು ಪಡಿಸ್ತಾರಾ ಅನ್ನೋದು ಪ್ರಶ್ನೆ. ಬೆಂಗಳೂರಿಗೆ ಕರೆತರೋದಾದ್ರೆ ಅಲ್ಯಾಕೆ ಮೆಡಿಕಲ್ ಟೆಸ್ಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಇದೆ. ಒಟ್ಟಿನಲ್ಲಿ ಕುತೂಹಲ ಪೊಲೀಸರ ನಡೆ. ಸಿಟಿ ರವಿ ಅವರನ್ನ ಯಾವ ಕಡೆ ಯಾವ ಕ್ಷಣಕ್ಕೆ ಎಲ್ಲಿ ಹಾಜರುಪಡಿಸ್ತಾರೆ ಗೊತ್ತಿಲ್ಲ. ಆದ್ರೆ ನಿಯಮದ ಪ್ರಕಾರ ಜನಪ್ರತಿನಿಧಿಯನ್ನ ಬಂಧಿಸಿದ್ದಾರೆ ಅಂದ್ರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 24 ಗಂಟೆ ಒಳಗಡೆ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿ ನಂತರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು. ಬಟ್ ಅದನ್ನ ಹೊರತುಪಡಿಸಿ ಈಗ ಬೆಳಗಾವಿಯಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರ ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ. ಇಲ್ಲಿ ತನಕ ಪೊಲೀಸರು ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಯಾರಿಗೂ ಕ್ಲಾರಿಟಿ ಇಲ್ಲ. ಅಲ್ಲಿಗೆ ಪ್ರಶ್ನೆ ಇರೋದು, ಪೊಲೀಸರು ಯಾರ ಅಣತಿಯಂತೆ ಈ ರೀತಿ ನಡೆದುಕೊಳ್ತಿದ್ದಾರೆ ಅನ್ನೋದೇ ಪ್ರಶ್ನೆ. ರಾತ್ರೋರಾತ್ರಿ ಠಾಣೆಯಿಂದ ಠಾಣೆಗೆ ಅಲ್ದಾಡಿಸ್ಬೇಕಾಗಿತ್ತ ಒಬ್ಬ ಜನಪ್ರತಿನಿಧಿಯನ್ನ. ಹೀಗೆ ನಡೆಸ್ಕೊಳ್ಳುವಂತ ರೀತಿ ಸರಿನಾ ಅನ್ನೋದು ಪ್ರಶ್ನೆ. ನಡು ರೋಡಲ್ಲಿ ಕೂತ್ಕೊಳ್ತಾರೆ ಸಿಟಿ ರವಿ ಅವರು. ತಲೆಗೆ ಗಂಭೀರ ಗಾಯ, ರಕ್ತ ಸುರಿತಾ ಇರುತ್ತೆ. ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅನ್ನುವಂಥ ಆರೋಪ ಬೇರೆ. ಹೀಗ್ಯಾಕೆ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ನಿನ್ನೆ ಪರಿಷತ್ನ ಕಲಾಪದಲ್ಲಿ ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್, ಮತ್ತೊಂದು ಕಡೆ ಸಿಟಿ ರವಿ. ಡ್ರಗ್ಸ್ ಎಡಿಕ್ಟ್ನಿಂದ ಶುರುವಾಗಿರುವಂತ ಮಾತು ಎಲ್ಲೆಲ್ಲೋ ಹೋಗ್ಬಿಡ್ತು. ಬಟ್ ಎರಡೂ ಕಡೆ ತಪ್ಪಿದೆ ಅಂತ ಆದ್ರೂ ಕೂಡ ಪೊಲೀಸರ ನಡೆಯ ಬಗ್ಗೆ ಹಲವು ಅನುಮಾನಗಳಿದೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹೆಬ್ಬಾಳ್ಕರ್ ಅವರು ಸುದ್ದಿಗೋಷ್ಠಿ ನಡೆಸ್ತಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಿಟಿ ರವಿ ಅವರ ವಿವಾದದ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸುದ್ದಿಗೋಷ್ಠಿ ಕೆಲವೇ ಕ್ಷಣಗಳಲ್ಲಿ. ಬಹಳ ಕುತೂಹಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಮರ್ಥನೆ ಏನಾಗಿರುತ್ತೆ ಅಂತ. ಸಿಟಿ ರವಿ ಅವರು ಈ ರೀತಿ ಪದ ಬಳಕೆ ಮಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಮಾಡಿರುವಂತ ಅವಮಾನ ಅಂತ ಪ್ರಸ್ತಾಪ ಆದ್ರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಸ್ತಾಪ ಮಾಡಿರುವ ಪದದ ಬಗ್ಗೆ ಯಾವ ರೀತಿ ಕ್ಲಾರಿಟಿ ಇರುತ್ತೆ ಅನ್ನೋದು ಪ್ರಶ್ನೆ. ಕಾರಣ ಕೊಲೆ ಗಡುಕ ಅಂತಿದ್ದಾರೆ ಸಿಟಿ ರವಿ ಅವರನ್ನ. ಆ ಪದದ ಬಗ್ಗೆ ಏನಾದ್ರೂ ಕ್ಲಾರಿಟಿ ಇರುತ್ತಾ ಈ ಸುದ್ದಿಗೋಷ್ಠಿಯಲ್ಲಿ ಗೊತ್ತಿಲ್ಲ. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಅಂತೂ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಒಂದ್ ಕಡೆ ಮೆಡಿಕಲ್ ಟೆಸ್ಟ್ ಆಗ್ತಾ ಇದೆ, ಮತ್ತೊಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸುದ್ದಿಗೋಷ್ಠಿ. ಬಹಳ ನಿರೀಕ್ಷೆ, ಬಹಳ ಕುತೂಹಲ ಇದೆ. ಕ್ಷಣಕ್ಕೊಂದೊಂದು ರೀತಿಯ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಪ್ರಕರಣ.
ಖಂಡಿತ ಶ್ರುತಿ, ಸಿ ಟಿ ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋ ಈ ಒಂದು ಪ್ರಕರಣ ಕೂಡ ಪಡೆದುಕೊಳ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಅವರನ್ನು ಏನು ಬಂಧನ ಮಾಡಿದಂಥ ಸಿ ಟಿ ರವಿ ಅವರಿಗೆ ಸದ್ಯ ಬೆಳಗಾವಿಯ ಏನು ಆಯುಷ್ಮಾನಂ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಿರುವಂಥದ್ದು. ಬೆಳಗಾವಿ ತಾಲೂಕಿನ ಮುತುಗ ಅನ್ನೋ ಒಂದು ಗ್ರಾಮದಲ್ಲಿ ಕೂಡ ಈಗ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಏನು ಸಿ ಟಿ ರವಿ ಅವರನ್ನ ಕರೆದುಕೊಂಡು ಹೋಗೋದಕ್ಕೆ ಕೂಡ ಸಿದ್ಧತೆ ದೃಶ್ಯದಲ್ಲಿ ಗಮನಿಸ್ಬೋದು. ಬೆಳಗಾವಿಯ ಬೀಮ್ಸ್ ಆಸ್ಪತ್ರೆಗೆ ಕೂಡ ಈಗ ಅವರನ್ನು ಕರೆದುಕೊಂಡು ಹೋಗೋದಕ್ಕೆ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿಯ ಬೀಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾಗಿತ್ತು. ಆದರೆ ಬೀಮ್ಸ್ ಆಸ್ಪತ್ರೆಗೆ ಅವರನ್ನು ಕರೆದುಕೊಂಡು ಇಲ್ಲಿಂದ ಬೆಳಗಾವಿ ಮುತುಗಾದಿಂದ ಈಗ ಅವರನ್ನು ಬೆಳಗಾವಿಯ ಕೋರ್ಟ್ಗೆ ಕರೆದುಕೊಂಡು ಹೋಗೋದಕ್ಕೆ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ಬೋದು. ಈಗಾಗಲೇ ಅವರನ್ನು ಬೆಳಗಾವಿಯ ಕೋರ್ಟ್ನಂತೆ ಕೂಡ ಬೆಳಗಾವಿಯ ಪೊಲೀಸರು ಕರೆದುಕೊಂಡು ಹೋಗ್ತಿದ್ದಾರೆ. ಪ್ರಮುಖವಾಗಿ ಕೋರ್ಟ್ಗೆ ಹಾಜರುಪಡಿಸಿದ ನಂತರ ಅವರನ್ನ ಬೆಳಗಾವಿಗೆ ಕರೆದುಕೊಂಡು ಹೋಗ್ತಾರೆ. ದೃಶ್ಯದಲ್ಲಿ ಗಮನಿಸ್ಬೋದು. ವೈದ್ಯಕೀಯ ಚಿಕಿತ್ಸೆ ಕೂಡ ಈಗ ಅವರಿಗೆ ಆಯಿತು. ವೈದ್ಯಕೀಯ ಚಿಕಿತ್ಸೆ ನಂತರ ಅವರನ್ನು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಬೆಳಗಾವಿಯ ಏನು ರೂಟ್ ಏನಿದೆ ಆ ರೂಟ್ ಮೂಲಕ ಅವ್ರನ್ನ ಕರೆದುಕೊಂಡು ಹೋಗ್ತಾರೆ. ಸುಮಾರು ACPಗಳ ನೇತೃತ್ವದಲ್ಲಿ ಕೂಡ ಈಗ ಬಿಗಿ ಪೊಲೀಸ್ ಬಂದೋಬಸ್ತ್ ನೇತೃತ್ವದಲ್ಲಿ ಅವ್ರನ್ನ ಕರೆದುಕೊಂಡು ಹೋಗಲಾಗ್ತಿರುವಂಥದ್ದು. ಓಕೆ, ಈ ದೃಶ್ಯ ನೋಡ್ತಾ ಇದ್ದೀರಿ. ನನ್ನ ಸಹೋದ್ಯೋಗಿ ಮೈಲಾರಿ ಕೂಡ ನೇರವಾಗಿ ಸಿ ಟಿ ರವಿ ಅವ್ರನ್ನ ಫಾಲೋ ಅಪ್ ಮಾಡ್ತಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ, ಏನ್ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕ್ಷಣದ ಮಾಹಿತಿಯನ್ನ ರಿಪಬ್ಲಿಕ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಎಕ್ಸಾಕ್ಟ್ಲಿ ಈಗ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಮೆಡಿಕಲ್ ಟೆಸ್ಟ್ ಆದ ಬಳಿಕ ಅವರನ್ನ ವಾಪಸ್ ಅಲ್ಲಿಂದ ತರಲಾಗ್ತಾ ಇದೆ. ಬಟ್ ಎಲ್ಲಿಗೆ ಅನ್ನೋದು $1 ಮಿಲಿಯನ್ ಪ್ರಶ್ನೆ ಎಲ್ಲಿಗೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಬೆಳಗಾವಿಯಲ್ಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರಾ ಅಥವಾ ಬೆಲ್ಲದವರು, ನಮ್ಮ ಸುನೀಲ್ ಅವರು, ಯತ್ನಾಳ್ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿಯವರು, ನಮ್ಮೆಲ್ಲ ಶಾಸಕರುಗಳು ಇಷ್ಟು ಜನ ಇದ್ದರೂ ಕೂಡ ನಾವು ಜನಪ್ರತಿನಿಧಿಗಳು ನಮ್ಮನ್ನೇ ಸ್ಟೇಷನ್ ಒಳಗಡೆ ಬಿಟ್ಟಿಲ್ಲ. ಸಿ ಟಿ ರವಿಯವರಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಒಳಗಡೆ ಹಲ್ಲೆ ಮಾಡೋದು, ಹೊಡೆಯೋದು ಇದೆಲ್ಲವನ್ನ ಮಾಡಿದ್ದಾರೆ. ಸಿ ಟಿ ರವಿ ಹೇಳಿದಾರಲ್ಲ, ನನ್ನ ಕೊಲೆಯ ಪ್ರಯತ್ನ ಆಗಿದೆ ಅಂತೇಳಿ. ಏನು ನಾವು ಯಾವ ದೇಶದಲ್ಲಿದ್ದೀರಿ? ಪಾಕಿಸ್ತಾನದಲ್ಲಿದ್ದೀರೋ ಕರ್ನಾಟಕದಲ್ಲಿ ಆ ರೀತಿಯ ಪಾಕಿಸ್ತಾನದ ವಾತಾವರಣ ಕರ್ನಾಟಕದಲ್ಲಿ ಕಾಣ್ತಾ ಇದ್ದೀವಿ. ಇದು ಯಾರು ಈ ಸರ್ಕಾರವನ್ನು ಕ್ಷಮಿಸಕ್ಕಾಗದೇ ಇರುವಂಥ ತಪ್ಪನ್ನು ಮಾಡಿದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡ್ತೀರಿ. ಇವತ್ತು ಸಿ ಟಿ ರವಿ ಏನು ಒಬ್ಬನೇ ಅಲ್ಲ, ಅವನಿಂದ ಇಡೀ ಪಾರ್ಟಿ ನಾವೆಲ್ಲರೂ ಕೂಡ ಇದ್ದೀರಿ. ಏನಿದ್ರೂ ಕೂಡ ಇದು ತೀರ್ಮಾನ ನ್ಯಾಯಾಲಯದಲ್ಲಾಗಬೇಕು. ಹೇಳಿದಾರ ಇಲ್ವಾ? ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಏನು ಬಿಟ್ಟಿದ್ದಾರೆ ಅದು ನಿಜನಾ ಅಲ್ಲ? ಯಾಕಂದರೆ ನಾವು ಸಭಾಪತಿಗಳನ್ನು ಕೇಳಿದಾಗ ಆ ಥರದ್ದು ಯಾವುದು ರೆಕಾರ್ಡ್ ಇಲ್ಲ. ಯಾವುದು ವಿಧಾನ ಪರಿಷತ್ತಿನ CCTV ಕ್ಯಾಮ್ರಾಗಳಲ್ಲಿ ಇದು ಯಾವುದು ರೆಕಾರ್ಡ್ ಆಗಿಲ್ಲ. ಸರ್, ಈಗ DK ಶಿವಕುಮಾರ್ ಅವರು ಬೆಳಿಗ್ಗೆ ಹೇಳ್ತಾರೆ, ಸಭಾಪತಿಯವರ ರೂಲಿಂಗ್ ಕೊಟ್ಟಿದ್ದ ನಿರ್ಧಾರನೂ ಸರಿ ಇಲ್ಲ, ಅವ್ರು ಏಕಮುಖವಾಗಿ ಮಾಡಿದ್ದಾರೆ, ಅಲ್ಲೇ ತೀರ್ಮಾನ ಮಾಡಿ ಚರ್ಚೆ ಮಾಡಿ 12 ಸಲ ಅಂದಿದ್ದಾರಂತೆ. ಅವ್ರು ಹೇಳೋದು 12 ಸಲ ಅಂದಿದ್ದಾರೆ. ಇದ್ರ ಬಗ್ಗೆ ದಾಖಲೆ ಇದಾವೆ. ಕೊಡ್ತೀನಿ BJP ಅವ್ರಿಗೆ, ಅವ್ರ ಹತ್ರ ಇಲ್ಲ ಅಂದ್ರೆ ದಾಖಲೆ ಅವ್ರು ಕ್ರಿಯೇಟ್ ಮಾಡ್ಕೊಳೋ ದಾಖಲೆ ಅಲ್ಲ, DK ಶಿವಕುಮಾರ್ ಅಂಡ್ ಕಂಪನಿ ದಾಖಲೆಗಳನ್ನು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ. ಬಹಳ ಕುತೂಹಲ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸುದ್ದಿಗೋಷ್ಠಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಿ ಟಿ ರವಿ ಅವರ ಪದ ಬಳಕೆ ಬಗ್ಗೆ ಎಕ್ಸಾಕ್ಟ್ಲಿ ಪ್ರಸ್ತಾಪ ಮಾಡ್ತಾರೆ, ಆಕ್ರೋಶ ಹೊರಹಾಕ್ತಾರೆ, ನೋ ಡೌಟ್. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪದ ಬಳಕೆ ಮಾಡಿದ್ದಾರಲ್ಲ, ಕೊಲೆಗಡುಕ ಅಂತ, ಅದ್ರ ಬಗ್ಗೆ ಏನ್ ಕ್ಲಾರಿಟಿ ಕೊಡ್ತಾರೆ ಅನ್ನೋದೇ ಪ್ರಶ್ನೆ.